ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣೀಸ್ ಕೈ ರುಚಿ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡರ ತನಕ ಇಷ್ಟವಾಗುವಂಥ ಹೆಲ್ತಿ ಹೋಮ್ ಮೇಡ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ. ನಾನು ಒಂದು 3 ಗಂಟೆ ಕಾಲ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡೋಣ ಅಂದ್ಕೊಂಡು ಮಾರ್ನಿಂಗ್ ನೆನೆಸಿಟ್ಟಿದ್ದೀನಿ ಒಂದು 6 o'clock. ಒಂದು 3 hour ನೆನೆದ್ಮೇಲೆ ಅದಕ್ಕೆ ಏನೇನು ಬೇಕು ಮಸಾಲೆ ನೋಡ್ಕೊಂಬಿಡೋಣ. ಒಂದು ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನೀರು ಇಲ್ಲದೇ ನಾವು ಹೆಸರುಬೇಳೆ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಬಿಟ್ಟು ನೀರು ಯಾವುದು ಮಿಕ್ಸ್ ಮಾಡಬೇಡಿ, ಹೆಸರುಬೇಳೆ ಅಷ್ಟೇ ಹಾಕ್ಕೊಳ್ಳೋಣ. ಯಾಕಂದರೆ ನೆಂದಿರುತ್ತಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಮಸಾಲೆಗೆ ನಾವು ಏನೇನು ಹಾಕ್ಕೊಂಡಿದ್ವೋ ಎಲ್ಲನೂ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಇದನ್ನು ಸಣ್ಣಗೆ ರುಬ್ಕೋಬೇಕು. ತುಂಬ ಪೇಸ್ಟ್ ಬ್ರೆಡ್ ಶೇಪಲ್ಲಿ ಬರಬೇಕಲ್ವ, ಸೊ ಹಾಗಾಗಿ ಸಣ್ಣಗೆ ರುಬ್ಕೊಳ್ಳೋಣ. ಈ ರೀತಿ ರುಬ್ಕೊಂಬಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಒಂದು ಸೆಕೆಂಡ್ ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋದಂಥ ನೆನೆಸಿಕೊಂಡಂತಹ ಹೆಸರು ಬೇಳೆ ಇರುತ್ತಲ್ವ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಬಿಟ್ಟು ಸಣ್ಣಗೆ ರುಬ್ಕೊಳ್ಳೋಣ. ಸಣ್ಣಗೆ ರುಬ್ಕೊಂಬಿಟ್ಟು ಅದನ್ನು ಕೂಡ ಅದೇ ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಇವಾಗ ಈ ಹಂತದಲ್ಲೇ ಬೇಕಾದರೆ ನೋಡಿ, ಉಪ್ಪು ಎಲ್ಲ ಕಡಿಮೆ ಆದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸೋಡಾ ಹಾಕ್ಕೊಳ್ತಿದ್ದೀನಿ. ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಉಬ್ಬಿ ಬರುತ್ತಲ್ವ, ಸೊ ಹಾಗಾಗಿ ಇದು ಇನ್ಸ್ಟೆಂಟ್ ಮಾಡೋದ್ರಿಂದ ಸ್ವಲ್ಪ ಸೋಡಾ ಹಾಕ್ಕೊಳ್ಳೇಬೇಕು. ನೀವು ಯಾಕಾದರೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ನ ನೆನೆಸಿಟ್ರೆ ಅದು ಸೋಡಾ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಉಪ್ಪು, ಸೋಡಾ ಎಲ್ಲ ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಳ್ಳೋಣ. ಸ್ಯಾಂಡ್ವಿಚ್ಗೆ ಬೇಕಾದಂಥ ವೆಜಿಟೇಬಲ್ಸ್ನ ನೋಡೋಣ. ಸ್ವಲ್ಪ ಕಾರ್ನ ಬೇಯಿಸಿಟ್ಕೊಂಡಿದ್ದೀನಿ, ಚೀಸು, ಆಮೇಲೆ ಪನ್ನೀರು, ಕ್ಯಾಬೇಜ್ ಕೂಡ ಇದ್ದರೆ ಕ್ಯಾಬೇಜು ಹಾಕ್ಕೋಬೋದು, ಕ್ಯಾರೆಟು, ಈರುಳ್ಳಿ ಎಲ್ಲ ಬೀನ್ಸ್ನ ಚಿಕ್ಕದಾಗಿ ಚಾಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಸ್ಯಾಂಡ್ವಿಚ್ ಮೇಕರ್ ಗೊತ್ತೇ ಇದೆ ಅಲ್ವಾ, ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಶಾಪಲ್ಲಿ ಕೂಡ ಸಿಗುತ್ತೆ. ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಸ್ಯಾಂಡ್ವಿಚ್ ಮೇಕರ್ನ. ಇವಾಗ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ರೀ ಹೀಟ್ ಮಾಡೋಣ ಸ್ಯಾಂಡ್ವಿಚ್ ಮೇಕರ್ನ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ, ಇದನ್ನು ತುಪ್ಪ ಇಲ್ಲ ಬೆಣ್ಣೆ ಹಾಕಿದರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡೋಣ ಸ್ಯಾಂಡ್ವಿಚ್ ಮೇಕರ್ಗೆ. ಇವಾಗ ರುಬ್ಬಿಟ್ಕೊಂಡಿದ್ದಂಥ ಹಿಟ್ಟಿದೆಯಲ್ವ, ಅದನ್ನು ತುಂಬ ದಪ್ಪಗೆ ಹಾಕ್ಬಿಡಿ, ತುಂಬ ತಿನ್ನಾಗೆ ಇರಲಿ. ತುಂಬ ದಪ್ಪ ಆಗಿಬಿಟ್ರೆ ಬೇಯೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ಹಸಿ ಸ್ಮೆಲ್ ಹಾಗೆ ಆಗುತ್ತೆ. ಸೊ ಹಾಗಾಗಿ ತೆಳ್ಳಗೆ ಒಂದು ಲೇಯರ್ನ ಹಾಕಿಬಿಟ್ಟು ಇವಾಗ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಮೇಲೆ ಚೀಸ್ನ ತುರಿದು ಹಾಕ್ಬಿಡೋಣ. ಚೀಸ್ ಹಾಕಿದರೆ ತುಂಬ ಟೇಸ್ಟ್ ಜಾಸ್ತಿ ಸಿಗುತ್ತೆ. ಚೀಸು ಮತ್ತು ಪನ್ನೀರನ್ನ ಹಾಕ್ತಿದ್ದೀನಿ. ಹೆಲ್ತಿ ಪ್ರೋಟೀನ್ ಅಲ್ವಾ ಪನ್ನೀರಲ್ಲಿರುತ್ತೆ, ಜಾಸ್ತಿ ಪ್ರೋಟೀನ್, ಮಕ್ಕಳು ಕೂಡ ತಿಂತಾರಲ್ವ, ಸೊ ಹಾಗಾಗಿ ಹಾಕೊಂಬಿಟ್ಟು ಎಲ್ಲ ತರಕಾರಿ ಹಾಕೊಂಬಿಟ್ಟು ಮತ್ತೊಂದು ಲೇಯರ್ನ ಇದನ್ನು ಕವರ್ ಮಾಡೋಕ್ಕೆ ಮತ್ತು ಅದೇ ಹಿಟ್ಟನ್ನ ತೆಳ್ಳಗೆ ಹಾಕ್ತಾಯಿದ್ದೀನಿ. ದಪ್ಪ ಮಾಡ್ಕೋಬೇಡಿ, ಸ್ಯಾಂಡ್ವಿಚ್ ದಪ್ಪ ಆದರೆ ಚೆನ್ನಾಗಿರಲ್ಲ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ, ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಬಿಟ್ಟು ಎರಡೂ ಚೆನ್ನಾಗಿ ಸೈಡಲ್ಲಿ ಬೇಯಿಸ್ಕೋಬೇಕು, ಆಯಿತಾ. ಎರಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಒಂದು ಏನಿಲ್ಲ ಅಂತಂದ್ರೂ ಒಂದು 10 minutes ಅಂತೂ ಬೇಕು. ಸಣ್ಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಉಟ್ಕೊಂಡ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇರಿ. ಚೆನ್ನಾಗಿ 2 ಕಡೆ 4 ಕಡೆ ಬೇಯಿಸ್ಕೊಳ್ತಾ ಇದ್ದರೆ ಒಂದೇ ಕಲರ್ ಬರುತ್ತೆ ಸ್ಯಾಂಡ್ವಿಚ್. ಇಲ್ಲ ಅಂತಂದರೆ ಒಂದು ಕಡೆ ಸೀದೋಗಿರುತ್ತೆ, ಒಂದು ಕಡೆ ಬಂದಿರುತ್ತೆ. ಸೊ ಹಾಗಾಗಿ ಒಂದು 10 minutes ಆದ ಕೂಡಲೇ ಸ್ವಲ್ಪ ಕೂಲಾಗಿ ಹಾಕ್ಬಿಡಿ. ನೋಡ್ತಾ ಇರ್ಬೋದು ಸ್ಯಾಂಡ್ವಿಚ್ ಬೆಂದಿದೆ, ಪರ್ಫೆಕ್ಟಾಗಿ ಬಂದಿದೆ ಸ್ಯಾಂಡ್ವಿಚ್ಚು. ಅಂಗಡಿಯಲ್ಲಿ ಹೆಲ್ದಿ ಇಲ್ಲದೆ ಇರೋ ತಿನ್ನೋದಕ್ಕಿಂತ ಮನೇಲಿ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಬೆಸ್ಟು. ನೋಡಿ, ನೀವು ಮಾಡ್ಕೊಂಡು ತಿನ್ನಿ, ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ತಿಂಡಿಯಾಗಿ ಯೂಸ್ ಮಾಡ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಇಮ್ಮಿಡಿಯೇಟಾಗಿ ಕೂಡ ಮಾಡ್ಬೋದು. ಒಂದು ಸ್ವಲ್ಪ ಪ್ಲ್ಯಾನ್ ಇದ್ದರೆ ಹೆಸರುಬೇಳೆ ನೆನೆಸ್ಕೊಂಡು ಬೇಗ ಮಾಡ್ಬೋದು. ಇದಕ್ಕೆ ಸಾಸ್ ಹಚ್ಕೊಂಡು ತಿನ್ಬೋದು, ಇಲ್ಲ ಗ್ರೀನ್ ಚಟ್ನಿ, ಪುದೀನ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಚಿಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ರೀನ್ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು. ನಾನು ಸಾಸ್ ಹಚ್ಕೊಂಡು ತಿಂತಿದ್ದೆ. ಮಸ್ಟ್ ಟ್ರೈ, ನಾನು ಹೇಳ್ತಿದ್ದೀನಿ, ಸೂಪರಾಗಿತ್ತು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.